ಸರ್ ನಾವು KRS ರೋಡ್ ಇಂದ ಮಧ್ಯ ತಾಲೂಕು ಸೀತಾಪುರ ಅಂತ ನಮ್ಮ ಊರು, ಅಲ್ಲಿಂದ ಬಂದಿದೀವಿ ನಾವು. ಅಲ್ಲಿಂದ ಬರ್ಬೇಕಾದ್ರೆ ನಮ್ಗೆ ತುಂಬಾ ಪ್ರಾಬ್ಲಮ್ ಆಯ್ತು. ನಾವು ಆಟೋ ಅಲ್ಲಿ ಇಲ್ಲಿ 2-3 ಕಡೆ ಆಟೋ ಹೊತ್ಕೊಂಡ್ ಬಂದಿದೀವಿ. ನಾವು ಬಸ್ ಇಲ್ಲ, ಯಾಕೆಂದ್ರೆ ನಮ್ ತಂದೆಯವ್ರದ್ದು ಇವತ್ತು ಕಾರ್ಯ ಇದೆ ತಿಂಗ್ಳದು. ನಾವ್ ಬರ್ಲೇಬೇಕು, ಬರ್ಲಿಲ್ಲ ಅಂದ್ರೆ ವಿಧಿ ಇಲ್ಲ. ನಾವು ಹೆಣ್ಮಕ್ಳು ನಾವೇ ಇರೋದು, ನಮ್ ತಂದೆಯವ್ರಿಗೆ ಗಂಡ್ಮಕ್ಳಿಲ್ಲ, ನಾವೇ ನಿಂತ್ಕೊಂಡು ಹೋಗ್ಕೊಂಡು ಮಾಡ್ಬೇಕು. ಆದ್ರೂ ಸಾರ್ವಜನಿಕರಿಗೆ ಈ ತರ ಫ್ರೀ ಬಸ್ ಅಂತ ಮಾಡ್ಬಿಟ್ಟು ಗೌರ್ಮೆಂಟ್ ಅವರು ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ. ಇವ್ರವ್ರದ್ದು ಏನೇ ಇದೆಯೋ ಅದನ್ನ ಇವ್ರು ಬಗೆಹರಿಸ್ಕೋಬೇಕೆ ಹೊರತು ಸಾರ್ವಜನಿಕರಿಗೆಲ್ಲ ಓಡಾಡೋರ್ಗೆಲ್ಲ ತೊಂದರೆ ಕೊಡಬಾರ್ದು. ಕೆಲ್ಸಕ್ಕೆ ಹೋಗೋರ್ಗೆ ಮತ್ತೆ ಹೊರಗಡೆ ಹೋಗೋರ್ಗೆ ಮತ್ತೆ ಇನ್ನೊಂದ್ ಎಲ್ಲಾದ್ರೂ ಸಾಗು ಹೋಗ್ತಾ ಇರ್ತಾರೆ, ಹೊರಗಡೆ ಎಲ್ಲಾದ್ರೂ ಹೋಗಿ ಸಿಗಾಕೊಂಡಿರ್ತಾರೆ. ಪ್ರತಿಯೊಬ್ಬರಿಗೂ ತೊಂದ್ರೆ ಅಲ್ವಾ ಸರ್ ಇದು? ಇದನ್ನ ಸರ್ಕಾರ ಈ ತರ ತೊಂದ್ರೆ ಕೊಡ್ತಾ ಇರೋದು ತಪ್ಪು ಸರ್. ಇದು ಏನೇ ಇದ್ರು ಅವ್ರವ್ರು ಇದ್ ಮಾಡ್ಕೋಬೇಕೆ ಹೊರತು ಸಾರ್ವಜನಿಕರಿಗೆಲ್ಲ ತೊಂದ್ರೆ ಕೊಡಬಾರ್ದು. ನಮ್ಗೆ ಈಗ ಬರ್ಬೇಕಾದ್ರೆ ಅಲ್ಲಿಂದ ಇಲ್ಲಿವರೆಗೂ ಎಷ್ಟು ಪ್ರಾಬ್ಲಮ್ ಆಗೈತೆ ಅಂತ ನಮಗ್ ಗೊತ್ತು, ಸಾರ್ವಜನಿಕರು ಗೊತ್ತು. ಕೆಲ್ಸಕ್ಕೆ ಹೋಗೋರ್ಗೆ ಮತ್ತೆ ಎಲ್ಲ ಪ್ರತಿಯೊಬ್ಬರಿಗೂ ತೊಂದ್ರೆನೇ ಇದು ಇವ್ರು ಮಾಡಿರೋದು. ಈಗ ಒಂದ್ ಕಡೆ ಫ್ರೀ ಕೊಡ್ತಾರೆ ಬಸ್, ಒಂದ್ ಕಡೆ ಫ್ರೀ ಕೊಡ್ತಾರೆ, ಒಂದ್ಸರ ದುಡ್ಡು ಕೊಡ್ತಾರೆ. ಈ ತರ ಮಾಡಿ ಕೂರಿಸ್ತಾರಲ್ಲ, ಜನಗಳು ಎಲ್ಗ್ ಹೋಗ್ಬೇಕು, ಏನ್ ಮಾಡ್ಬೇಕು? ಅರ್ಧ ದಾರಿಗೆ ಬಂದ್ಬಿಟ್ಟು ಬಸ್ ಇಲ್ಲ ಅಂತಂದ್ರೆ ಹಿಂದಕ್ಕೆ ಹೋಗೋಕ್ಕೂ ಆಗಲ್ಲ, ಮುಂದಕ್ಕೆ ಬರಕ್ಕೂ ಆಗಲ್ಲ. ಏನ್ ಮಾಡ್ಬೇಕು ಹೇಳಿ? 1 to ಡಬಲ್ ದುಡ್ಡು ಕೊಟ್ಕೊಂಡು ನಾವು ಆಟೋದಲ್ಲಿ ಬರ್ಬೇಕು, ಅವ್ರು ಕೇಳ್ಬೇಕು ಕೊಟ್ಕೊಂಡು. ಸಾರ್ವಜನಿಕರಿಗೆಲ್ಲ ತುಂಬಾ ತೊಂದರೆ ಆಗ್ತಾ ಇದೆ. ಏನಿದೆಯೋ ಅದನ್ನ ಅವರು ಬಗೆಹರಿಸ್ಕೊಡ್ಬೇಕು ಬೇಗ ಅಂತ ಕೇಳ್ಕೊಡ್ತೀನಿ ಸರ್. ನನ್ನ ಹೆಸರು ಗೀತಾ, ಮಿಸಸ್ ಗೀತಾ.